ಎಂಟರ ಮನ ಸಂಗೀತಗಾಡು ಸರಿ ಗ ಮ ಪದನಿಸ పెట్టే పెట్టే వాడు చెప్తావా నా మన కండే హేమా పున అంగము అంగాంగము ప్రేమిచ్చే కామిచ్చే హేమా చెసగోలు ప్రఖ్యాతగాడు ನಾನ್ ಯಾರು ಈ ಪೃಥ್ವಿಯಲ್ಲಿ ಪರಮ ಪುರುಷರ ಪ್ರಾಣಪತನಗೈದ ಪ್ರಳಯ ಪರಾಕ್ರಮೇ ನರಹಂತಕ ನರನಾಗ ನಾ ಇಡುವ ಹೆಜ್ಜೆಯ ಸಪ್ಪಳಕ್ಕೆ ಈ ಊರಿನ ಜನ ಗಡಗಡ ನಡುಗಿ ಹೋಗಿ ಕಾಲಿಡಿದುಕೊಳ್ಳುವರು. ಆ ಸರ್ಪಕ್ಕೆ ಹಲ್ಲಿನಲ್ಲಿ ವಿಷ ತುಂಬಿಕೊಂಡಿದ್ದಾರೆ. ಈ ನರನಾಗನಿಗೆ ರೋಮದಲ್ಲಿ ವಿಷ ತುಂಬಿಕೊಂಡಿದೆ. ಆ ಹಾವಿಗೆ 12 ವರ್ಷ ಸೇಡು. ಈ ನರನಾಗನಿಗೆ ಯುಗದಲ್ಲಿ ಸೇಡು. ಇನ್ನು ತಲೆ ಮೇಲಿನ ಮಾಸಾರದ ಹಸುಗೂಸು ಆ ಹೇಮಂತನ ತಮ್ಮ ರಾಜೇಂದ್ರ ನನ್ನ ಎದೆಗೆ ಕೊಟ್ಟು ಸಿಕ್ಕಂತೆ ಹಾರಾಡುತ್ತಿರುವನಲ್ಲ. ಲೇ ರಾಜ, ನಿನಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ನರರೂಪದ ನರನಾಗನೇ ಅಲ್ಲ. ತಲಾಟಿ, ತಲಾಟಿ, ಬಂದೆ ಸಾವುಕಾರ. ಅಲ್ಲಲ್ಲ ಸಾವುಕಾರ ಅಂದೆ. ಏನಂದೆ? ಶುರು ಆಗ ನೋಡಪ್ಪ ಈ ಮಗನ ಗಲಾಟೆ. ಏನಂತಲ್ರಿ ದನ್ಯಾರ? ಹಾ, ಆ ಭಾಗ್ಯಶ್ರೀ ಕಡೆಯಿಂದ ಬರಬೇಕಾದ ಬಡ್ಡಿ ಹಣ ಬಂದಿದೆ. ನೋಡ್ತಾರ್ರಿ ದನ್ಯಾರ. ಹಾ, ಬಂದತ್ರಿ ದನ್ಯಾರ. ಅದು ಆ ಭಾರ್ಗವಿದು. ನೋಡ್ರಿ ಸಾವುಕಾರ, ಹೆಂಗಸೂರ್ ಕಡೆಯಿಂದ ಬರ್ಬೇಕಾದ ಬಾಕಿ ಬಂದತ್ರಿ. ಇನ್ನ ಹೇಮಂತನ ಬಾಕಿ ಅಷ್ಟ ಕಟ್ಬೇಕಾಗೈತಿ ನೋಡ್ರಿ ದನ್ಯಾರ. ಏನಂದನೇ ಬಡಪಾಯಿ ನನ್ನ ಮಗ? ದನ್ಯಾರ ಆ ಹೇಮಂತ್ ಏನು ಅಂದಿಲ್ರಿ. ಅವ್ರ ತಮ್ಮ ರಾಜೇಂದ್ರ ಬಾಯಿಗೆ ಬಂದಂಗ ಬಾಳ ಮಾತಾಡೇನ್ರಿ ದನ್ಯಾರ. ಹಲಕಡ್ ಸೋಳೆ ಮಗನ, ಮಂಗ್ಯಾ ಸೋಳೆ ಮಗನ, ಮಳ ಸೋಳೆ ಮಗನ, ಹಿಂಗ ಬೈದಾನ್ರಿ ಆ ಮಗ ರಾಜೇಂದ್ರ. ನಿಮ್ಗ ಈ ವರ್ಷ ಹಣ ಕೊಡಕ್ ಆಗುದಿಲ್ಲ, ಏನ್ ಮಾಡ್ಕೊ ಅಂದಾನ್ರಿ ಆ ಮಗ ರಾಜೇಂದ್ರ. ಲೇ ರಾಜೇಂದ್ರ, ಸುತ್ತು 1000 ಹಳ್ಳಿಗೆ ಸರದಾರ ನೆನೆಸಿಕೊಂಡಿರುವ ಈ ನರನಾಗನಿಗೆ ಬಾಯಿಗೆ ಬಂದಂತೆ ತಗೊಳ್ಳಿದೆ ಯಾ ಮಗನೇ? ಮಾತನಾಡುತ್ತೇನೆ ಸೌಕರ, ಮಾತನಾಡುತ್ತೇನೆ. ನಿನಗಷ್ಟೇ ಅಲ್ಲ, ನಿಮ್ಮ
ಮನೆಗೆ ಬಂದು ನನ್ನ ತಂದೆ ಬಗ್ಗೆ ಮಾತನಾಡುವ ಮಗನೇ. ಏ ಸೌಕರ, ಎಲ್ಲಿ ಅನ್ಯಾಯ ನಡೀತದೋ ಅಲ್ಲಿ ರಾಜೇಂದ್ರ ಇದ್ದೇ ಇರುತ್ತಾನೆ. ಯಾರೇ ಬಡವರಿಗೆ ಅನ್ಯಾಯ ಮಾಡಿದರೆ ಹೀಗೆ ಮಾತನಾಡುತ್ತಾನೆ. ರಾಜೇಂದ್ರ ಅಷ್ಟೇ ಅಲ್ಲಲೇ ಸೌಕರ, ಸುತ್ತು 10 ಹಳ್ಳಿಗೆ ಸರದಾರನೆಂದು ಬಿರುದು ಪಡೆದ ವೀರ ರಾಜೇಂದ್ರ. ಲೇ ರಾಜೇಂದ್ರ, ನಿನ್ನೆ ನಮ್ಮ ತಲಾಟಿ ನಿನ್ನ ಮನೆಗೆ ಹಣ ಕೇಳಲು ಬಂದಾಗ ಬಾಯಿಗೆ ಬಂದಂತೆ ಮಾತನಾಡಿದೆ ಅಂತೆ, ಯಾಕೆ? ಸೌಕಾರ, ಹಣ ಕೇಳಲು ಬಂದಿದ್ದ ನಿಜ, ಆದರೆ ಈ ವರ್ಷ ಮಳೆ ಇಲ್ಲದೆ ಬೆಳೆ ಆದ ಕಾರಣ ಬರುವ ವರ್ಷ ಕೊಡುತ್ತೇನಂತ ಹೇಳಿದರೆ ಕೊಟ್ಟರೆ ಈಗಲೇ ಕೊಡಿ, ಕೊಡದಿದ್ದರೆ ನಿಮ್ಮ ಆಸ್ತಿ ಪತ್ರ ಬರೆದು ಕೊಡು ಅಂತ ನಾಯಿ ತಲಾಟಿ. ಈ ನಿಮ್ಮ ನಾಯಿ. ಲೇ ತಮ್ಮ ರಾಜೇಂದ್ರ, ರೊಕ್ಕ ಬೇಕಾದಾಗ ಮಳ್ಳಾಗ ಮೆತ್ತಗ ಮಾತಾಡಿ ಕಡಕ್ ನೋಡಿ ಇಸ್ಕೊಂಡು ಹೋಗಿರ್ತೀರಿ. ಒಳ್ಳೆ ಕೊಡಪ್ಪ ಅಂತ ಅಂದ್ರ ಎಷ್ಟು ಉರಿ ಬೀಳ್ತದ ನೋಡಪ್ಪ ಈ ಬಡ ಬಿಕಾರಿಗಳಿಗೆ. ತಲಾಟಿ, ಬಡವ ಎಂದು ಪೊಗಳಿದರೆ ಮಗನ ನಿನ್ನ ಬಾಯಲ್ಲಿರುವ ಹಲ್ಲುಗಳನ್ನು ಬಿಚ್ಚಿ ಬಿಟ್ಟೆನೋ ಬಾಲು ಎಚ್ಚರ. ನೋಡ್ರಿ ಧನ್ಯರ, ನಿಮ್ಮ ಮುಂದ ಏನು ಮನೆ ಹುಲಿ ಹಾರಾಡಂಗ ಹಾರಾಡಕತ್ತಾನಿವ. ಅವತ್ತು ಇವ್ರ ಮನೆಗೆ ಹೋಗ್ಬಾರ್ದ ಹೋಗ್ಯ ಇವ್ ಮಾತಾಡೋ ಕಡ್ತಕ್ಕ ನನ್ನ ಜೋತ್ರದ ಹುಚ್ಚಿನ ಹೋಗ್ಕೊಂಡ್ರಿ ಧನ್ಯರ. ಲೇ ರಾಜೇಂದ್ರ, ಒಂದು ಹೊತ್ತಿನ ಗಂಜಿಗೂ ಗತಿ ಇಲ್ಲದ ತಿರ್ಬೋಕಿಗಳು ನೀವು. ಇನ್ನು ನಾವು ಸುತ್ತು 10 ಹಳ್ಳಿಗೆ ಅನ್ನ ಹಾಕುವ ಹಣವಂತರು ನಾವು. ಅಂಥದರಲ್ಲಿ ಉದ್ದಟತನದಿಂದ ಉಚ್ಚರಿಸಿದೆಯಾ ಕುಮ್ಮಿ? ಸುಮ್ಮನೆ ಹಣ ಕೊಟ್ಟರೆ ಸರಿ, ಇಲ್ಲವಾದರೆ ಏನ್ ಮಾಡ್ತೀರ ಸೌಕರ? ಏ ರಾಜಯ್ಯ, ನನ್ನ ಮನೆಗೆ ಬಂದು ನನಗೆ ಸೌಕರ ಮಗನೇ ಎಂದು ಮಾತನಾಡಿದರೆ ಈ ನನ್ನ ಸನಾತನ ಕೊಡಲಿಯಿಂದ ಬಾರಿಸಿ ಬಿಡ್ತಾನೆ ಮಗನ ಮರಣ ಮೃದಂಗ. ಮರಣ ಮೃದಂಗ. ಮೃತ್ಯುವನ್ನೇ ಗೆದ್ದು ಬಂದ ಮೃತ್ಯುಂಜಯ ಈ ನರನಾಗ. ಲೇ ರಾಜೇಂದ್ರ, ನನ್ನ ಹಣ ನನಗೆ ಕೊಟ್ಟರೆ ಸರಿ, ಇಲ್ಲ ಈ ನನ್ನ 7 ಬಾರಿನ ಬಂದೂಕಿಗೆ ಬಲಿಯಾಗಿ ಬೀಳುವುದು ನಿನ್ನ ಕೊಪ್ಪಿದ ದೇಹ. ತಡ್ರಿ ಧನ್ಯರ, ಆವೇಶದಾಗ ಅಪಘಾತ ಮಾಡ್ಕೊಂಡು ದಡಗ್ನ ಏನ್ ಕಿನಾರ ಮಾಡ್ಕೋಕ್ ಹೋಗ್ಬೇಡ್ರಿ. ಮೊದಲ ಅವ ಎದಕ್ ಬಂದಾನ ಕೇಳೋಣ್ರಿ, ಆಮ್ಯಾಗ ವಿಚಾರ ಮಾಡ್ರಿ ಆತ್ರಿ ಧನ್ಯರ. ತಲಾಟಿ, ಹಾಗಾದ್ರೆ ನೀನೇ ಕೇಳಿ ನೋಡು. ತಮ್ಮ ರಾಜೇಂದ್ರ, ಈ ಅರಮನೆ ಬರ್ಬೇಕಾದ್ರ ಕಾರಣವೇನಪ್ಪ? ನೋಡಿ ತಲಾಟಿಯವರೇ, ನಾಳೆ ನಡೆಯುವ ಪಂಚಾಯತಿ ತೀರ್ಮಾನದಲ್ಲಿ ಆ ಬಡವಳಾದ ಸಾವಿತ್ರಮ್ಮನ ಆಸ್ತಿಯ ಪತ್ರವನ್ನು ಅವಳಿಗೆ ತಲುಪಿಸಿ ಅಂತ ಹೇಳಲು ಬಂದಿದ್ದೆ. ನಾನು ಇನ್ನು ಬಂದ ವಿಷಯ ಮುಟ್ಟಿಸಿದ್ದೇನೆ, ನಾನಿನ್ನು ಬರುತ್ತೇನೆ, ನೆನಪಿರಲಿ. ಲೇ ತಲಾಟಿ, ನನ್ನ ಹೃದಯದಲ್ಲಿ ಮತ್ತೆ ಹೊತ್ತಿ ಉರಿಯುತ್ತಿದೆ ಅಗ್ನಿ ಪರ್ವತ. ಆಸ್ತಿ ಪತ್ರ ತಲುಪಿಸಿದ್ದೆ, ಆದರೆ ಅದು ನಮಗೆ ಶುದ್ಧ ಅವಮಾನ. ಲೇ ರಾಜ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಕೆಲಸವನ್ನು ನಿಷ್ಫಲದಂತೆ ಹಾಳು ಮಾಡಿಬಿಟ್ಟೆಯಾ? ನಾವಿದ್ದು ಸತ್ತಂತೆ. ಲೇ ರಾಜೇಂದ್ರ,
ಇಂದಲ್ಲ ನಾಳೆ ಮಾಡುವೆ ನಿನ್ನ ಕೊಲೆ. ಅಂದಾಗಲೇ ಈ ನನ್ನ ಅಂತರಂಗಕ್ಕೆ ಒಂದು ನೆಲೆ. ಎಲ್ಲರಿಗೂ ತಿಳಿಯುತ್ತದೆ ಈ ಕಿರಾತಕನ ಕಲೆ. ತಲಾಟಿ ಹಾಕಲೇ ಇಟ್ಕೊಂಡು ಹೊಸ ಪ್ಲಾನ. ಧನ್ಯರ ಎಷ್ಟು ಮಂದ್ಯಾಗ ಹೇಳೋದು ತಪ್ಪಾಗತ್ರಿ. ಅಲ್ಲಿ ಒಳಗೆ ಬರ್ರಿ, ಅಲ್ಲೇ ತಿಳಿಸಿ ಹೇಳ್ತೀನಿ. ನಡ್ರಿ ಹೋಗು ನಡ್ರಿ. ಲೇ ರಾಜ, ನನ್ನ ಮನೆಗೆ ಬಂದು ನನಗೆ ಸಿಕ್ಕಂತೆ ಹಾರಾಡಿ ಹೋದೆಯ ಮಗನೇ. ನಿನ್ನಂಥವರು ಯಾರೇ ಆಗಿರಲಿ, ಅವರನ್ನು ಈ ಭೂಲೋಕದಿಂದ ಯಮಲೋಕಕ್ಕೆ ಪಾರ್ಸಲ್ ಮಾಡುವುದೇ ನನ್ನ ಮುಖ್ಯ ಗುರಿ. ನನ್ನ ಮುಂದಿನ ಕಾರ್ಯ ಆ ಬಡಪಾಯಿ ಹೇಮಂತನ ಹೆಂಡತಿ ಹೇಮಾ. ಹೇಮಾ ನಿನ್ನ ಶೀಲದ ಮುದ್ದೆಯನ್ನು ಕುಕ್ಕಿ ಕುಕ್ಕಿ ತಿಂದು ಇಂಗ ತಿಂದ ಮಂಗನಂತೆ ಮಾಡಲಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯರ ಮೆಂಡ, ಬಂಡರಂಡೆಯರ ಗಂಡ, ತಲೆ ಕೆಟ್ಟವಳಿನ ನಾಗಣೆ ಅಲ್ಲ. ಇದು ನನ್ನ ಮೊದಲ ಅಂಕ. ಮುಂದಿನ ಪ್ರವೇಶದಲ್ಲಿ ತಿಳಿಯುತ್ತದೆ ನನ್ನ ಅಣ್ಣನ ಕೈ ಚಾಕ. ಅಂದು ನೀನು ಆರಿಮಿಂಚಿಯ ಕಾಲಿಟ್ಟೆ, ಅಂದು ನಿನ್ನ ಮೇಲೆ ಕಣ್ಣಿಟ್ಟೆ. ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಅಲ್ಲ,
ಅದು ಸತ್ತ ಮೇಲೆ ಜಯಂತ್ಯ. ಸತ್ಯ ಸತ್ತು ಹೋಗಿದೆ ಈ ಜಗತ್ತಿನಲ್ಲಿ. ಸತ್ಯ ನ್ಯಾಯ ನೀತಿ ಧರ್ಮ ಅಂತ ನಿತ್ಯ ಎತ್ತಿ ಹಿಡಿದರೆ ನಮ್ಮಂತವರ ಕತ್ತಿಗೆ ಬರುತ್ತೆ ಬೃಹತ್ ದೊಡ್ಡ ಪತ. ಅದಕ್ಕೋಸ್ಕರ ಹಾದಿಯಲ್ಲಿ ತಳವಾರ ಹಿಡಿದು ತಲೆ ಎತ್ತಿ ನಿಂತಿದ್ದೇನೆ. ಈ ಜಗತ್ತಿನಲ್ಲಿ ಭೂಗತ ಲೋಕದ ದೊರೆಯಾಗೆ ಮೋಸದ ಜಾಲ ಬೀಸಿ ಪರಪುರುಷರ ಆಸ್ತಿ ವಶಪಡಿಸಿಕೊಂಡ ನಾನೇ ಪುಣ್ಯ ಪುರುಷನೆಂದು ಮೆರೆಯುತ್ತಿರುವ ಅಮಾನುಷ ವ್ಯಕ್ತಿಗಳ ಶಿರ ಕತ್ತರಿಸಿ ಆ ರಕ್ತದಿಂದ ಈ ಗರುಡನ ಕತ್ತಿಗೆ ರಕ್ತಾಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಗಂಡೆದೆಯ ಗರುಡನೇ ಅಲ್ಲ. Hello, Garuda speaking. Hello. ಹಲೋ, ನಾನು ಬಾಂಬೆಯಿಂದ ಭಗವಾನ್ ಮಾತನಾಡೋದು. ಹಾ, ಹೇಳು ಭಗವಾನ್. ನಾಳೆ ಬಾಂಬೆ ಗ್ರೀನ್ ಹೋಟೆಲ್ನಲ್ಲಿ ಜಯರಾಜ್ ವಾಸ್ತವ ಹುಡುಗನು ಅವನು ಉಸಿರು ನಿಲ್ಲಿಸಿ ಹೆಸರು ಇಲ್ಲದ ಸ್ಥಳಕ್ಕೆ ಪಾರ್ಸಲ್ ಮಾಡಬೇಕು. ಓಕೆನಾ? ಓಕೆ, ಆಲ್ ರೈಟ್. ಜಯರಾಜ, ಲೇ ಜಯರಾಜ, ನೀನು ಅತಳ ವಿತಳ ಪಾತಾಳದಲ್ಲಿ ಅಡಗಿ ಕೂತಿದ್ದರು ಸರಿಯ. ನಾಳೆ ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗಾಗೆ ನಿನ್ನ ಕತ್ತು ಕತ್ತರಿಸಿ ನನ್ನ ಕತ್ತಿಗೆ ರಕ್ತಾಭಿಷೇಕ ಮಾಡದಿದ್ದರೆ ಮೇರನ ಗಂಡುಗಲಿ ಗರುಡನೇ ಅಲ್ಲ. ಈ ಗರುಡ ಬರಬೇಕಾದರೆ ಬರಿಗೈಯಿಂದ ಬರುತ್ತಾನೆ, ಹೋಗಬೇಕಾದರೆ ನಿಮ್ಮಂತ ಬಂಡರ ಬುರುಡೆ ತೆಗೆದುಕೊಂಡು ಹೋಗುತ್ತಾನೆ. That is ಗರುಡ, ಗಂಡೆದೆಯ ಗರುಡ. ಗಂಡ ಬೇರುಂದ ಈ ಗರುಡ.
ಎಲ್ಲಿ ಎಲ್ಲಿ ನನ್ನ ದೃಷ್ಟಿ ಬೀಳುವುದೋ ಅಲ್ಲಿ ಇಬ್ಬನಿ ಹನಿಗಳು ಬೀಳುವು. ಎಲ್ಲಿ ಎಲ್ಲಿ ನನ್ನ ಸಾಹಸದ ಕೃತ್ಯ ನಡೆಯುತ್ತೋ ಅಲ್ಲಿ ಮಂಜಿನ ಹನಿ ಚಿಗುರೇಳುವುದು. सिगरेट का मजा धुआं का नीचे, दारू का मजा पीने का नीचे, लड़की का मजा रूमे का नीचे. ಚಂದ್ರ ಚಲುವಿ ನನ್ನ ಹುಡುಗಿ ಮಕ್ಕಳ ಹೈಸ್ಕೂಲ್ ಸಾಲಿಗಿ ಕಟ್ಟದೆಲ್ಲವಾಗಿ ಯಾಕೆ ನನ್ನ ಪ್ರೀತಿ ಮೇಲೆ ನಿಮ್ಗೆ ಇಷ್ಟ ಅನ್ನೋದಕ್ಕೆ? ಹೌದು, ಒಂದು ಗಳಿಗೆ ಬಿಟ್ಟಿರಲಾಗದೆಂದು ಹೇಳುತ್ತೀಯ. ಆದ್ರೆ ನಾನು ನಿನಗೋಸ್ಕರ 2 ಗಂಟೆಯಿಂದ ಕಾಯುತ್ತಿದ್ದೇನೆ ಗೊತ್ತಾ? ಸಂದೀಪ್, ಇದು ನೀನಾಡುವ ಮಾತಾ? ಹೌದು ದೀಪಾ, ಹೌದು. ಸಂದೀಪ್, ನನ್ನ ಪ್ರೀತಿನ ಅರ್ಥ ಮಾಡಿಕೊಂಡದ್ದು ನೀನು ಇಷ್ಟಿಲ್ಲ. ನಿನ್ನ ಪ್ರೀತಿಗಾಗಿ ನಿನಗಾಗಿ ನನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧ ನಾನು. ದೀಪಾ, ಪ್ರೀತಿ ಇಲ್ಲದ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ? ನನ್ನ ಮೇಲೆ ಪ್ರೀತಿ ಇದ್ದರೆ ನೋಡಲು ಆತರದಿಂದ ಓಡೋಡಿ ಬರುತ್ತಿದ್ದೆ. ಸಂದೀಪ್, ಹೆಣ್ಣಿನ ಕಷ್ಟ ನಿಮ್ಗೇನು ಗೊತ್ತು? ನೀವೇನು ಗಂಡಸರು ಮನೇಲಿ ಅದೇನೋ ಹೇಳಿ ಬಂದು ಬಿಡ್ತೀರಾ. ಆದ್ರೆ ಹೆಣ್ಣು ಮಕ್ಕಳು ಹಾಗಲ್ಲ. ಹೆಣ್ಣು ಮಗು ಒಂದು ಜನರ ಕಣ್ಣು ತಪ್ಪಿಸಿ ಬರಬೇಕಾದರೆ 7 ಸುತ್ತಿನ ಕೋಟೆಯನ್ನೇ ದಾಟಿ ಬಂದತ್ತೆ. ದೀಪಾ, ಈ ಬಣ್ಣದ ಮಾತಿಗೆ 10 ಕರೆದರೆ ಕರಗುತ್ತದೆ ಎಂದುಕೊಂಡಿದ್ದೀಯ ನನ್ನ ಮನ. ಸಂದೀಪ್, ನೀವೇ ನನ್ನ ಜೀವ, ನೀನೇ ನನ್ನ ದೇವರಂತ ನಿನ್ನ ಹೃದಯ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ನೀವು ಮನಸ್ಸು ಮೃದುವಾದ ಮಲ್ಲಿಗೆ ಅಂತ ಮಾಡ್ಕೊಂಡಿದ್ದೆ. ಆದ್ರೆ ನೀವು ಮೃಗ ಮನಸ್ಸಿನ ಮನುಷ್ಯರು ಅಂತ ನನಗೆ ಇವಾಗ ಅರ್ಥ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ನನ್ನ ಬದುಕಿದ್ದಾದ್ರೂ ಏನು ಪ್ರಯೋಜನ? ನಿಲ್ಲು ದೀಪಾ, ನಿಲ್ಲು. ಕಡಿಮೆ ಆಗಲಿಲ್ಲವೇ ನನ್ನ ಮೇಲಿನ ಕೋಪ? ಬೇಡಿ, ನೀವು ಮಾತ್ರ ನನ್ನನ್ನು ತಡಿಬೇಡಿ. ಇಷ್ಟೆಲ್ಲ ಆದ್ಮೇಲೆ ಈ ಭೂಮಿ ಮೇಲೆ ನನ್ನ ಬದುಕಿದ್ದಾದ್ರೂ ಏನು ಪ್ರಯೋಜನ? ನನಗಿನ್ನು ಸಾವಿನ ದಾರಿಯೇ ಸೂಕ್ತ. ಹಾ, ನಾನು ನಿನ್ನೊಂದಿಗೆ ಸಾಯುತ್ತೇನೆ. ಹೋಗಿ, ನೀವೊಬ್ಬರೇ ಆಯಾಗಿರಿ. ನನ್ನ ಮೇಲೆ ಗೊತ್ತಾಗುತ್ತೆ ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ. ದೀಪಾ, ಇಬ್ಬರು ಒಟ್ಟಿಗೆ ಪ್ರಾಣ ಬಿಟ್ಟರು, ಇಬ್ಬರು ಅಷ್ಟೇ ಪ್ರೀತಿ ಮಾಡುತ್ತಿದ್ದಾರೆ ಎಂದು ಆ ಜಗತ್ತಿಗೆ ಗೊತ್ತು. ಲೈಲಾ ಮಜ್ನು ಅಂತ. ಸಂದೀಪ್, ಅಂದ್ರೆ ನಿನ್ನ ಮಾತು? ದೀಪಾ, ನಾನು ನಿನ್ನ ತುಂಬಾ ಪ್ರೀತಿ ಮಾಡುತ್ತೇನೆ. ನಿನ್ನನ್ನು ಬಿಟ್ಟು ಅರಿಕ್ಷಣವೂ ಇರಲು ಸಾಧ್ಯವಿಲ್ಲ. ಹಾಗಾದ್ರೆ ಇಲ್ಲಿ ತನಕ ಹೇಳಿದ ಮಾತೇನು? ಬರೀ ನಾಟಕ. ನಿನ್ನ ಸ್ವಲ್ಪ ರೇಗಸನ ಅಂತ ಅಷ್ಟೇ ಮಾಡಿದೆ. ಏ ಪೋಲಿ, ನನ್ನನ್ನೇ ಫೋನ್ ಮಾಡ್ತೇನೋ? ಸಂದೀಪ್, ನೀನ್ ಹೇಳಿದ ಮಾತೇನಾದ್ರೂ ನಿಜವಾಗಿದ್ರೆ ನಿಜವಾಗ್ಲೂ ನಾನು ಈ ಭೂಮಿ ಮೇಲೆ ಬದುಕಿರ್ತಾನೆ ಇರಲಿಲ್ಲ. ಹೇ ಹುಚ್ಚಿ, ಇದೆಲ್ಲ ಮಾಡಿದ್ದು ಬರೀ ತಮಾಷೆಯಾಗಿ. ಹಾ ದೀಪಾ, ನಂದೊಂದು ಮಾತು. ಅದ್ಯಾವ ಮಾತು? ದೀಪಾ, 1 ವಾರದ ಹೊತ್ತಿಗೆ ಮರಿಬೇಕಂದ್ರೆ ಕೊಡೊಂದು ನಿನ್ನ ಸಿಹಿ ಮುತ್ತು. ಆಹಾ, ಶುರು ಆಯ್ತಾ ನಿಮ್ಗತ್ತು? ಏನಿದೆ ಪ್ರೇಮದ ಹೊತ್ತು, ಕೊಡೊಂದು ನಿನ್ನ ಸಿಹಿ ಮುತ್ತು, ನಾನಾಗುವೆ ನಿನ್ನ ಸತ್ತು. ನಿಮಗಾಗಿ ಹೋಯ್ತು ಈ ನನ್ನ ಮನಸ್ಸು ಸೋತು, ಕೊಡುವೆ ನಾನಿಗೊಂದು ಸಿಹಿ ಮುತ್ತು. ಹಾ ದೀಪಾ, ಇದೇ ಸಂತೋಷ ಸಂಭ್ರಮದಲ್ಲಿ ಗೀತೆ ಬರಲಿ. ನಿಮ್ ಇಷ್ಟದಂತೆ ಆಗ್ಲಿ.
ವರ್ಷದ ಸ್ವರವಂತಿ ಧರಣಿಯ ಹಸಿರಂತಿ ಪ್ರೇಮವು ಈ ಗಂಧದ ಆನೆಗೆ ಕೈಕೊಡೆ ನೀರು ಸಾಕ್ಷಿಗೆ ನೀರು ವೈದ್ಯರ ಮೆಚ್ಚಿನ ಚೆಲುವಿಗೆ ಹಾ ದೀಪ, ಹಾಗೆ ಮಾತನಾಡುತ್ತಾ ಹೋಗೋಣ. ಬನ್ನಿ ಹೋಗೋಣ. ತಾಯಿ ಭೂಮಾತೆ, ಇಂದು ನಿನ್ನನ್ನು ನಂಬಿ ಬಡ ರೈತ ಉಡಿ ತಿನ್ನುತ್ತಿರುವನು. ಚೆನ್ನಾಗಿ ಫಸಲು ಬೆಳೆದು ಒಳ್ಳೆಯ ಬೆಲೆಗೆ ಹೋಗಲೆಂದು ನಿನಗೆ ಶಿರವಾಗಿ ಬೇಡಿಕೊಳ್ಳುತ್ತೇನೆ. ತಾಯಿ ಭೂಮಾತೆ, ಮಳೆ ಇಲ್ಲದೆ ಬೆಳೆ ಇಲ್ಲದೆ ಕಾರಣಕ್ಕಾಗಿ ಅದೆಷ್ಟೋ ಜನರು ನಮ್ಮಂಥ ರೈತರು ಈ ನಾಡಿನಲ್ಲಿ ಬದುಕುವುದು ಬಹಳ ಕಷ್ಟವಾಗಿದೆ ತಾಯಿ, ಬಹಳ ಕಷ್ಟವಾಗಿದೆ. ರೀ ಏನ್ರಿ? ಬಾ ಹೇಮ, ಈಗ ಬಂದೆಯಾ? ಹೌದು ರೀ, ಈಗ ತಾನೇ ಬಂದೆ. ಬನ್ನಿ, ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡೋವ್ರಂತೆ. ಸರಿ ಆಯಿತು ಹೇಮ. ಸರಿ ಆಯಿತು ಹೇಮ. ಸ್ವಾಮಿ, ನನ್ನ ಊಟ ಮನೆಯಲ್ಲೇ ಆಯಿತು. ಹೇಮ, ನೀನು ಸುಳ್ಳು ಎಷ್ಟು ಸಲೀಸವಾಗಿ ಹೇಳ್ತಿರುವೆ ನೀನು. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಬೇಕು? ನಾನು ನಿಜನೇ ಹೇಳ್ತಾ ಇದ್ದೀನಿ. ಹೇಮ, ಒಂದು ಸಾರಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಸ್ವಾಮಿ, ಮನೆಯಲ್ಲಿ ರೊಟ್ಟಿ ಮಾಡುವುದಕ್ಕೆ ಹಿಟ್ಟು ಸ್ವಲ್ಪವೇ ಇತ್ತು. ಅದರಲ್ಲಿ 4 ರೊಟ್ಟಿ ಮಾಡಿ ನಿಮಗೆ ಬುತ್ತಿ ತಂದಿದ್ದೇನೆ. ನಾನೇನಾದರೂ ಊಟ ಮಾಡಿದ್ರಿ ನೀವು ಅರ ಹೊಟ್ಟೆಯಿಂದ ಉಣಿಬೇಕಾಗುತ್ತೆ ಅಂತ ನಾನು ಊಟನೇ ಮಾಡಿಲ್ಲ. ಹೇಮ, ಎಂಥ ಸದ್ಗುಣ ಸತಿ ಬಂದೆ ನೀನು ನನ್ನ ಬಾಳಿನಲ್ಲಿ. ಹೇಮ, ಸುಖ ದುಃಖದಲ್ಲಿ ನೀನು ಭಾಗಿಯಾಗಿ ನನ್ನ ಒಡಲು ತುಂಬಿಸಿ
ನೀನು ಊಟ ಮಾಡಿದೆ ಉಪವಾಸ ಇರುವೆಯಾ? ಹಸಿದಾಗ ಅನ್ನ ದನಿನಾಗ ನೀರು, ಸೇವಿಸಿದರೆ ಮನುಷ್ಯನಿಗೆ ಒಂದು ಶ್ರೇಯಸ್ಸು. ನೋಡಿ, ನೀವು ದುಡಿಯುವವರು, ನೀವು ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷವಾಗಿರಬೇಕೆನ್ನುವುದೇ ನನ್ನ ಆಸೆ. ಹೇಮಾ, ಮೈ ಮೇಲೆ ತುಂಡು ಬಟ್ಟೆವಿಲ್ಲ ಅಂದರೆ ಬದುಕಬಹುದು ಈ ಭೂಮಿ ಮೇಲೆ. ಆದರೆ ಒಂದು ಹೊತ್ತು ಊಟವಿಲ್ಲವೆಂದರೆ ಹಸಿದು ಒಡಲು ಕುಸಿದು ಈ ಭೂಮಿಯನ್ನೇ ಸೇರುವುದು ಖಂಡಿತ ಹೇಮಾ, ಇದು ಖಂಡಿತ. ಸರಿ ಸರಿ, ಕೆಲಸ ಮಾಡಿ ನೀವು ಸುಸ್ತಾಗಿದ್ದೀರಾ, ಬನ್ನಿ ಊಟ ಮಾಡೋರಂತೆ. ಹೇಮಾ, ಏನೇ ಆಗಲಿ ನೀನು ನನ್ನ ಹೆಂಡತಿ. ಇದೊಂದು ತುತ್ತಿನಲ್ಲಿ ಇಬ್ಬರು ಹರಿದು ತಿನ್ನೋಣ. ನೀನು ಬರೀ ಸತಿ ಅಲ್ಲ ಹೇಮಾ, ನನ್ನ ಜೀವದ ಜ್ಯೋತಿ. ಬಾ ಹೇಮಾ ಬಾ, ನನ್ನ ಕೈಯಾರೆ ನಿನಗೆ ತಿನ್ನಿಸುವೆ. ಸರಿ ಬನ್ನಿ. ನಾನು ಮಹಾಪುಣ್ಯವಂತೆ. ಹುಟ್ಟುತ್ತಲೇ ತಂದೆ ತಾಯಿ ಪ್ರೀತಿ ಕಾಣದಿರುವಿನಂಥ ದೃಷ್ಟಿಗೆ ನೀವು ಕೊಟ್ಟಿರುವೆ ಅಮೃತ ನಿಜಕ್ಕೂ ಪಂಚಾಮೃತ. ಹೇಮಾ, ಇದಕ್ಕೆ ನಿನ್ನ ಪ್ರತಿ ಹುಡುಗರೆ ಏನು ಕೊಡುವೆ? ನಿಮ್ಮನ್ನು ಪಡೆದ ನಾನೇ ಪುಣ್ಯವಂತೆ. ನೀವು ಏನು ಬೇಕಾದರೂ ಕೊಡ್ತೀನಿ, ಕೇಳ್ರಿ ಏನು ಬೇಕಂತ. ಬೇಕಿದ್ರೆ ನಾನು ಪ್ರಾಣನೇ ಕೊಡ್ತೀನಿ. ಹೇಮಾ, ನಾನು ನಿನಗೆ ತುತ್ತು ಕೊಟ್ಟೆ, ನೀವೊಂದು ನನಗೆ ಮುತ್ತು ಕೊಡು. ಯವ್ವ ಅಲ್ಲವ, ಇದು ಅಂದ್ರೆ ಆಗಂಗಿಲ್ಲ ನನಗೆ ರೀ. ನಾನು ನಿಮ್ಮೋಳು ಅಂದಮೇಲೆ ಮುತ್ತು ಒಂದು ಯಾಕ್ರಿ? 1000 ಮುತ್ತು ಬೇಕಿದ್ರೆ ಕೊಡ್ತೀನಿ. ದುಃಖದ ಅಲೆಗಳು ದೂರ ಆಗುವಂತೆ ಮಾಡಿ ಸಂತೋಷ ಸಾಗರ ಉಕ್ಕುವಂತೆ ಒಂದು ಸುಮಧುರ ಗೀತೆ ಹಾಡಬಾರದೆ? ಆಯ್ತು ರೀ. ಪ್ರೇಮದಲ್ಲಿ ತೇಲಾಡಿದೆ, ಬೆಳೆಸಿದೆ, ಚಲುವೆ 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 ಯಾಕೋ ಚಲುವೆ ಚಲುವೆ ಬೇಲೂರ ಚಂದ ಚಲುವೆ ಯಾಕೋ ಯಾಕೋ ಈ ಕಥೆ ಬರದೆ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರ ನನ್ನ ಸೀತೆ ಚಲುವೆ ಬೇಲೂರ ಚಂದ್ರ ಚಲುವೆ
ಚೆಲುವೆ ಚೆಲುವೆ ಬೇಲೂರ ಚಂದ್ರ ಚೆಲುವೆ ಯಾಕೋ ಮೊದಲ ಸ್ಪರ್ಶದಲ್ಲಿ ಪೂರ್ವ ಪುಣ್ಯ ಸೆಳೆದಾಗ ನೀನು ಹೇಳಲು ಈಗನ ಮಾತು ಬಾರದಿದೆ ಚೆಲುವೆ ಚೆಲುವೆ ಬೇಲೂರ ಚಂದ್ರ ಚೆಲುವೆ ಯಾಕೋ ಯಾಕೋ ನೀ ಕಟಿ ನನ್ನ ಮನವೇ ಅಂತರಂಗ ಹಾರಾಗಿದೆ ಪ್ರೇಮದಲ್ಲಿ ತೇಲಾಗಿದೆ ಅಂತರಂಗ ಹಾರಾಗಿದೆ ಪ್ರೇಮದಲ್ಲಿ ತೇಲಾಗಿದೆ ಬಾಳಿನೆಲ್ಲ ಸೀತೆ ಲಾ 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 ಹೇಮ ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ ನಡಿ. ಬರ್ರಿ ಹೋಗೋಣ. ಇಂದು ನಿನ್ನ ಸನ್ನಿಧಿಯಲ್ಲಿ ನಾನು ಸುಮಂಗಲಿ ಆಗ್ತಾ ಇದ್ದೇನಮ್ಮ. ಅಷ್ಟೇ ಅಲ್ಲ, ಇವತ್ತು ನನ್ನ ಸಂದೀಪ್ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಪರ್ಧೆಗೆ ಸೇರ್ಪಡೆ ಆಗ್ತಾ ಇದ್ದೇನೆ. ಇವತ್ತು ನನಗೆ ಎಷ್ಟು ಸಂತೋಷವಾಗ್ತಾ ಇದೆ ಅಂದರೆ ಅದನ್ನು ಮಾತಿನಿಂದ ಬರೀ ವರ್ಣಿಸಲು ಸಾಲದು ತಾಯಿ. ತಾಯಿ, ಸದಾ ಈ ನಿನ್ನ ಮಗಳ ಮಸ್ತಕದ ಮೇಲೆ ಈ ನಿನ್ನ ಆಶೀರ್ವಾದ ಇರಲಿ ಅಂತ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ. ಸಂದೀಪ್, ಸಂದೀಪ್, ಬೇಗ ಬನ್ನಿ, ನನ್ನ ತಾಯಿಗೆ ನಮಸ್ಕರಿಸ್ತೇನೆ. ಬಂದೆ ದೀಪ ಬಂದೆ. ನೋಡಿ, ನನ್ನ ತಾಯಿಗೆ ದೇವಿಗೆ ನಮಸ್ಕರಿಸಿ ನನ್ನ ತಾಯಿ ಹತ್ರ ಒಂದು ಮಂಗಲಸೂತ್ರ ಇದೆ, ಅದನ್ನು ತೆಗೆದುಕೊಂಡು ಆ ಮಂಗಲನ ನನ್ನ ಕೊರಳಿಗೆ ಕಟ್ಟಿ. ಆಯ್ತು ದೀಪ. ತಾಯಿ ಶ್ರೀಲಕ್ಷ್ಮೀ ದೇವಿ, ಇಂದು ನಿನ್ನ ಮಂದಿರದಲ್ಲಿ ನನ್ನ ದೀಪಾವಳಿಗೆ ಮಾಂಗಲ್ಯ ಕಟ್ಟಿ ಮಡದಿಯನ್ನಾಗಿ ಮನೆ ತುಂಬಿಸಿಕೊಳ್ಳುತ್ತಿರುವೆ. ಈ ಹೊಸ ಸಂಸಾರ ಸಾಗರದಲ್ಲಿ ನೀನೇ ತಿಳಿಸಬೇಕು ತಾಯಿ, ನೀನೇ ತಿಳಿಸಬೇಕು. ಆಶೀರ್ವಾದ ಮಾಡಿ ಸ್ವಾಮಿ. ದೀರ್ಘ ಸುಮಂಗಲಿ ಭವ. ಎದ್ದೇಳು ದೀಪ, ಎದ್ದೇಳು. ಹಾಗೆ ಈ ಜಗನ್ಮಾತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದುಕೊಳ್ಳೋಣ. ರೀ, ಅನಾಥಳಾದ ಈ ದೀಪಾಳ ಬಾಳಿಗೆ ನೀವು ನನ್ನನ್ನು ಮನೆ ತುಂಬಿಸ್ಕೊಂಡ್ರಿ, ನಿಮ್ಮ ಮನನ್ನು ತುಂಬಿಸ್ಕೊಂಡ್ರಿ ರೀ. ಇಂದಿನಿಂದ ನೀವೇ ನನ್ನ ಪಾಲಿನ ಭಗವಂತ ರೀ, ನೀವೇ ನನ್ನ ಪಾಲಿನ ಭಗವಂತ. ಹಾ ದೀಪ, ಇದೇ ಸಂತೋಷ ಸಂಭ್ರಮದಲ್ಲಿ ಒಂದು ಇಂಪಾದ ಗೀತೆ ಬರಲಿ. ಒಡೆಯರ ಮಾತೆಂದ ಆದರೂ ಮೀರುವುದುಂಟೇನು? ಆಗಲಿ.
ನಮ್ಮಿಬ್ಬರು ಮಿಲನ ಬಾಳಂತಿರುವ ಸದಾನ ನೀ ನನಗೆ ನಾನಿನಗೆ ಜೀವನದ ಬದಲಿದೆ ದೀಪ, ಇಂದು ನಮ್ಮ ಮನೆಗೆ ಮೊದಲನೇ ಬಾರಿ ಬಂದಿರುವೆ. ಅದಕ್ಕಾಗಿ ಸಾಮಗ್ರಿ ಏನು ಬೇಕು ಹೇಳು, ಅಂಗಡಿಗೆ ಹೋಗಿ ಬರುವೆ. ಅಲ್ಲಿಯವರೆಗೆ ಇಲ್ಲಿಯೇ ಇರು. ಆಯ್ತು ರೀ, ಬೇಗನೆ ಬಂದುಬಿಡಿ. ಹಾ ದೀಪ, ಆದಷ್ಟು ಬೇಗ ಬರುತ್ತೇನೆ. ಸರಿ ರೀ. ದೀಪ, ಅದೇ ವಿಷಕಂಠ, ಬರೇ ವಿಷಕಂಠನಲ್ಲ ದೀಪ, ಅರಗಾಯಗೊಂಡ ಘಟ ಸರ್ಪ ಈ ವಿಷಕಂಠ. ನಿನ್ನ ಘಟ ಸರ್ಪನಾದ್ರೂ ಆಗು, ವಿಷ ಸರ್ಪನಾದ್ರೂ ಆಗು, ಮೊದಲ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗ, ಹೊರಟು ಹೋಗಲು ಬಂದಿಲ್ಲ ರೂಪ. ಕತ್ತಲೆಯಾಗಿರುವ ನಿನ್ನ ಕವಿದರಿಗೆ ಬೆಂಕಿ ಬೆಳಕನ್ನು ಬರೆಸಿ ಬಾಳನ್ನೇ ಬೆಳಗಲು ಬಂದ ಅಗ್ನಿದೇವ ಈ ವಿಷಕಂಠ. ಅಂದರೆ ನಿನ್ನ ಮಾತು ಮಾತು ಏ ದೀಪ, ಮುತ್ತಿನಂತೆ ಮೆತ್ತನೆ ಇರುವ ಈ ನಿನ್ನ ದೇಹಕ್ಕೆ ಸುತ್ತಲೂ ಮೆತ್ತಿ ಈ ನಿನ್ನ ಸ್ತ್ರೀಲಿಂಗದಲ್ಲಿ ಹೆಡೆ ಎತ್ತಿ ವಿಷ ಕಕ್ಕಲು ಬಂದ ವಿಟ ಪುರುಷ ಈ ವಿಷಕಂಠ. ಲೋ ವಿಷಕಂಠ, ಬಾಯಿ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ
ಏ ದೀಪ, ಪರನಾರಿಯರು ಪರಿಪರಿ ಬೇಡಿಕೊಂಡರು. ಅವರ ಶೀಲದ ತೆರೆಮರೆಯಲ್ಲಿ ಹರಿದು ಅವರ ಹಣೆ ಬರಹವನ್ನು ಬದಲಿಸಿದ ಬ್ರಹ್ಮ ಈ ವಿಷಕಂಠ. ನೋಡು ದೀಪ, ಸುಮ್ಮನೆ ನನ್ನ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲವಾದರೆ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದ್ದೆ ಹೋದ್ರೆ ನಿನ್ನನ್ನು ಆಜ್ಞೆಯಾಗಿ ಸುಟ್ಟು ಬಿಡುವೆ. ಎಚ್ಚರ ಎಚ್ಚರ ಲೇ, ಎಚ್ಚರ ಹೇಳುವ ಹುಚ್ಚ ಹುಡುಗಿ, ಹೆಚ್ಚಿಗೆ ಉಚ್ಚರಿಸಬೇಡ. ಹಲ್ಲಿನ ಅಂಚಿನಂತೆ ಕಚ್ಚಿ ಬಿಡುವೆ ಈ ನಿನ್ನ ಚಂಗುಲಾಬಿಯನ್ನು. ಬಾರೇ ಬಾಂಡ ಧೈರ್ಯದ ಬಾಮಿನಿ, ಬಂದು ಬೀಳುವ ಈ ವಿಷಕಂಠನ ಬಾವು ಬಂದ. ಕಮುಕ ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದದ್ದು ನಿಜವಾದ್ರೆ ನಿನ್ನನ್ನು ಹರಿದು ತಿನ್ನೋದಕ್ಕೆ ಈಗಲೇ ಬರುತ್ತಾನೆ ನನ್ನ ಗಂಡ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್. ಏ ದೀಪ, 10 ಪೊಲೀಸ್ ಆಫೀಸರ್ ಅನ್ನು ನನ್ನ ಜಿಂದಿಗೆಯಲ್ಲಿ ಎಷ್ಟೋ ನೋಡಿಲ್ಲ. ಅಂಥದ್ರಲ್ಲಿ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮ ಪಿತ್ತ ನೆತ್ತಿಗೆ ಏರಿಸಬೇಡ. ನೀನೊಬ್ಬ ಗಂಡಸೇನು? ನೀನು ಗಂಡಸಲ್ಲ. ಒಂದು ಹೆಣ್ಣಿನ ಮುಂದೆ ಈ ರೀತಿ ಜಂಬ ಕೊಚ್ಚುತ್ತಿರುವ ಜಗತ್ತಿನ ಶಂಡ ನೀನು. ನನಗೆ ಚಂಡ ಗಂಡನೆ ಎಂದು ನೋಡಿದೀಯಾ? ಏ ದೀಪ, ಅದೆಷ್ಟು ಬಂಜೆ ಹೆಣ್ಣುಗಳು ಸಂಭೋಗ ಸರಸಕ್ಕೆ ಬಸುರಾಗಿ ಗಂಡು ಕೂಸಿಗೆ ಉಸಿರು ಕೊಟ್ಟು ಪುಂಡ ಪುರುಷನೆಂದು ಹೆಸರುವಾಸಿಯಾಗಿದೆ ಈ ಸೃಷ್ಟಿಯಲ್ಲಿ ವಿಷಕಂಠನೆಂದು. ಅಂಥದ್ರಲ್ಲಿ ನನಗೆ ಚಂಡ ಎಂದಿಯಾ? ಹಾಗಾದರೆ ಹಿಂದೆ ಆಗುವೆ ನಾನು ನಿನ್ನ ಮೆಂಡ. ಬಾರಲೇ
ಮನ್ಮಥನು ಯಾರಿವನು ಈ ಮನ್ಮಥನು ವೀರರಲ್ಲಿ ವೀರ 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 ಅಂದ ನಮ್ಮ ಶೂರ 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 ಅಮ್ಮೀರ ಯಾರಿವನು ದೀಪ ಸಾವಿರಾರು ಸ್ತ್ರೀಯರ ಸರಸದ ಸರದಾರನೆಂದು ಬಿರಿದು ಪಡೆದ ಈ ವಿಷ ಕಂಠನಿಗೆ ಚಂಡ ಎಂದು ಎಸೆದಳು. ಅದಕ್ಕೆ ನನ್ನ ಗಂಡಸ್ತನದ ಪೌರುಷ ತೋರಿಸಿದೆ ಈ ಸೊಕ್ಕಿನ ಹೆಣ್ಣಿಗೆ. ಲೇ ದೀಪ, ಕಣ್ಣಿಟ್ಟ ಹೆಣ್ಣನ್ನು ಹಣ್ಣಿನಂತೆ ಕಚ್ಚದೆ ಬಿಟ್ಟವನಲ್ಲ ಈ ವಿಕೃತ ವಿಷ ಗಂಟ. ಕೊನೆಗೂ ನಿನ್ನ ಕಾಮದಿಂದ ಹರಡಿದ ಹೂವನ್ನು ಕಮರಿಸಿ ಬಿಟ್ಟಿಲ್ಲ ನಿಜ. ಅರಳಿದ ಹೂ ಏ ದೀಪ, ದೇವರ ಗುಡಿಯ ಮುಂದೆ ಅಲಂಕರಿಸಬೇಕಾದ ಈ ಹೂವು ಇಂದು ಮಸಣದ ಹೂವಾಗಿದೆ ಈ ನಿನ್ನ ಬಾಳು. ಏ ಕಿರಾತಕ, ನಿನ್ನನ್ನು ಮಾತ್ರ ನಾನೀಗ ಜೀವಂತ ಉಳಿಸಲಾರೆ. ಅಂದಾಗಲೇ ನನ್ನ ಸೇಡುತ್ತಿರುವುದು. ಏ ದೀಪ, ಕೈ ಬಿಡ ಮೊದಲು. ಸೇಡು ನೀನು ಹೆಣ್ಣು ನಾನು ಗಂಡು, ನನ್ನದೇ ಸೆರಟನ್ನೇ ಹಿಡಿಯುವಷ್ಟು ಗುಂಡಿಗೆ ನನಗೆ. ನೀನಿನ್ನು ಬದುಕಬಾರದು. ಸೇರಿಕೋ ಸಾವಿನ ಸೆರೆಮನೆಯನ್ನು. ಇವಳ ಗಂಡ ಸಂದೀಪ ಬಂದಂತೆ ಕಾಣುತ್ತೆ. ಇಲ್ಲಿಂದ ನಾನು ಮೊದಲು ಹೋಗಲೇಬೇಕು. ಬಾಯ್ ಬಾಯ್ ರೂಪ. ದೀಪ ದೀಪ ಏ ದೀಪ, ಯಾಕೆ ಏನಾಯ್ತು? ನಿನಗೆ ದಕ್ಕಬೇಕಾದ ಈ ದೀಪ ಹಾಲು ಆ ವಿಷ ಸರ್ಪದ ಪಾಲಾಗಿ ಹೋಯಿತು ಸಂದೀಪ್. ಆ ವಿಷ ಸರ್ಪದ ಪಾಲಾಗಿ ಹೋಯಿತು. ದೀಪ ದೀಪ, ಇದೇನಿದು ರಕ್ತ? ಏನಾಯ್ತೆಂದು ಬೇಗ ಹೇಳು ದೀಪ, ಹೇಳು. ಸಂದೀಪ್, ನನ್ನ ಶೀಲಗಿರಿಸಿ ಕೊನೆಗೂ ಮೋಸದಿಂದ ನನಗೆ ಗುಂಡು ಹಾರಿಸೋದ ನಿಜ. ದೀಪ, ಇದೇನು ಹೇಳ್ತೀರವೇ ನೀನು? ಬೇಗ ಹೇಳು ದೀಪ, ಹೇಳು. ಆ ಕ್ರೂರ ಕಾಮುಕನು ಯಾರೆಂದು? ಸಂದೀಪ್, ಅವನೇರಂತ ಹೇಗೆ ಹೇಳಲಿ ಸಂದೀಪ್? ಯಾವ ಬಾಯಿಂದ ಹೇಳಿ? ದೀಪ, ಮುಚ್ಚಿಡದೆ ಬಿಚ್ಚಿ ಹೇಳು ಆ ವಿಷಯ.
ಅಮ್ಮ ಅಯ್ಯೋ ರೀ ಯಾರು ಅಂದ್ರೆ ಅಮ್ಮ ಅಯ್ಯೋ ದೀಪ, ನಿನ್ನ ಶೀಲಗೆಡಿಸಿದ ವ್ಯಕ್ತಿ ಯಾರೆಂದು ನನಗೆ ತಿಳಿಸದೆಯೇ ನಿನ್ನಲ್ಲಿ ಇಟ್ಟುಕೊಂಡು ಇಹಲೋಕ ತ್ಯಜಿಸಿ ಹೋದೆಯ. ಈಗ ನೀನಿಲ್ಲದ ಭೂಮಿ ಮೇಲೆ ಹೇಗೆ ಬಾಳಲಿ ದೀಪ, ಹೇಗೆ ಬಾಳಲಿ? ಅಯ್ಯೋ ದೇವರೇ, ಇದೆಂತ ಆಟವಾಡಿದೆಯ? ನನ್ನ ಜೀವನದಲ್ಲಿ ನನ್ನ ಮನೆ ಬೆಳಗಬೇಕಾದ ದೀಪವನ್ನು ಭೀಕರ ಬಿರುಗಾಳಿಯಿಂದ ಬೀಸಿ ನಂದಿ ಹೋಯಿತು. ಇಲ್ಲ, ನನ್ನ ದೀಪ ಬಾಳ ಹಾಳು ಮಾಡಿದವ್ರಿಗೆ ಒಳ್ಳೆ ಇಟ್ಟಾಗಲೇ ನನ್ನ ದೀಪಾಳ ಆತ್ಮಕ್ಕೆ ಶಾಂತಿ ಸಿಗುವುದು. ಇದೇ ಈ ಸಂದೀಪನ ಶಪಥ. ಸಾರ್ಥಕವಾಯಿತು ಈ ಜನ್ಮ, ಸಾರ್ಥಕವಾಯಿತು. ಹಾರಾಡುವ ಈ ಜೀವಕ್ಕೆ ರೆಕ್ಕೆ ಮುರಿದೇಕೆ ನೀ ನೋಡುವೆ. ಹಾರಾಡುವ ಈ ಜೀವಕ್ಕೆ ರೆಕ್ಕೆ ಮುರಿದೇಕೆ